ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆ ಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಒಬ್ಬ ಡಯಾಲಿಸಿಸ್ನಲ್ಲಿರುವ ವ್ಯಕ್ತಿ ಎಷ್ಟು ವರ್ಷ ಜೀವನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ನಮ್ಮ ಗಿನ್ನಿಸ್ ವರ್ಲ್ಡ್ ದಾಖಲೆ, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಅತ್ಯಂತ ಹೆಚ್ಚು ದಿವಸಗಳ ಕಾಲ ಡಯಾಲಿಸಿಸ್ ನಲ್ಲಿ ಬದುಕಿದ್ದಂಥ ವ್ಯಕ್ತಿ ಯಾರು ಅಂತ ನೋಡ್ತಾ ಇದ್ರೆ ಅದು ಕೆನಡಾದಿಂದ ಇರುವಂಥ ಒಬ್ಬ ವ್ಯಕ್ತಿ ಸರಿಸುಮಾರು 47 ವರ್ಷ 363 ದಿವಸ ಬದುಕಿದ್ರಂತೆ. ಅದಲ್ಲದೆ ನಮ್ಮ ಭಾರತದಲ್ಲೂ ಕೂಡ ಒಬ್ಬ ಮಹೇಶ್ ಮೆಹ್ತಾ ಅನ್ನೋ ವ್ಯಕ್ತಿ ಸರಿಸುಮಾರು 43 ವರ್ಷಗಳ ಮೇಲ್ಪಟ್ಟು ಹೀಮೋಡಯಾಲಿಸಿಸ್ನಲ್ಲಿ ಅವರು ಜೀವನ ಕಳೆದಿದ್ದಾರೆ. ಸೊ ಹೀಗೆ ನಾವು ಒಬ್ಬ ಡಯಾಲಿಸಿಸ್ನಲ್ಲಿರುವಂಥ ವ್ಯಕ್ತಿ ಎಷ್ಟು ವರ್ಷ ಬದುಕಿರ್ಬೋದು ಅಂತ ನೋಡಿದಾಗ ಇಷ್ಟು ವರ್ಷಗಳ ಕಾಲ ಕೂಡ ಡಯಾಲಿಸಿಸ್ ಮಾಡಿ ಬದುಕಿರ್ಬೋದು ಅನ್ನೋದು ನಮಗೆ ಕಂಡು ಬಂದಿದೆ. ಹೀಗೆ ಒಬ್ಬ ಡಯಾಲಿಸಿಸ್ನಲ್ಲಿರುವಂಥ ವ್ಯಕ್ತಿ ಹೆಚ್ಚು ಕಾಲ ಬದುಕಿರಬೇಕು, ಅವರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ತಮ್ಮ ಕೆಲಸಗಳನ್ನ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಯಾವೆಲ್ಲ ಅಂಶಗಳು ಆ ವ್ಯಕ್ತಿಯ ಒಂದು ದೀರ್ಘ ಆಯಸ್ಸಿಗೆ ಅನುಕೂಲ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು 3-4 ಅಂಶ ನಾವು ಚರ್ಚೆ ಮಾಡ್ತೀವಿ. ಈ ಡಯಾಲಿಸಿಸ್ನಲ್ಲಿರೋ ವ್ಯಕ್ತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ವೈಫಲ್ಯತೆ ಇರುತ್ತೆ, ಅವರ ಕಿಡ್ನಿ 2 ಫೇಲ್ ಆಗಿರುತ್ತೆ. ಆವಾಗ ಡಯಾಲಿಸಿಸ್ ಮುಖಾಂತರ ಅವರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸೊ ಯಾವ ಅಂಶಗಳು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾವು ಡಯಾಲಿಸಿಸ್ ಅಲ್ಲಿ ಹೆಚ್ಚಿನ ಕಾಲ ಬದುಕಬಹುದು ಅನ್ನೋದ್ರ ಬಗ್ಗೆ ನೋಡೋಣಂತೆ. ಮುಖ್ಯವಾಗಿ ನಾವು ಡಯಾಲಿಸಿಸ್ ಮಾಡ್ಬೇಕಾದ್ರೆ ನಾವು ಈ ಮಾಡ್ತಿರುವಂತಹ ಡಯಾಲಿಸಿಸ್, ಉದಾಹರಣೆಗೆ ಹೀಮೋಡಯಾಲಿಸಿಸ್. ಸೊ ಹೀಮೋಡಯಾಲಿಸಿಸ್ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಹೀಮೋಡಯಾಲಿಸಿಸ್ ಸಾಮಾನ್ಯವಾಗಿ 2-3 ಬಾರಿ ವಾರದಲ್ಲಿ ಮಾಡ್ತೀವಿ. ಸೊ ಪ್ರತಿ ಸರಿ ಡಯಾಲಿಸಿಸ್ ಮಾಡಿದಾಗಲೂ 4 ಅವರ್ ಒಂದು ಸೆಷನ್ ಅಲ್ಲಿ ಮಾಡ್ತೀವಿ. ಸೊ ಕನಿಷ್ಠ 2-3 ಬಾರಿ ಡಯಾಲಿಸಿಸ್ ಅಲ್ಲಿರೋದು ತುಂಬಾ ಅಗತ್ಯವಾಗಿದೆ. ವಾರದಲ್ಲಿ 2 ಸಾರಿ ಹಾಗೂ ವಾರದಲ್ಲಿ 3 ಸಾರಿ ಇರುವಂತಹ ಡಯಾಲಿಸಿಸ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಕಂಪೇರ್ ಮಾಡಿದ್ರೆ ವಾರದಲ್ಲಿ 3 ಸರಿ ಇರುವಂತಹ ಡಯಾಲಿಸಿಸ್ ವ್ಯಕ್ತಿಗಳು ಹೆಚ್ಚು ಆರೋಗ್ಯಕರವಾಗಿರ್ತಾರೆ. ಅದಲ್ಲದೆ ಡಯಾಲಿಸಿಸ್ ಮಾಡುವಂತಹ ಒಂದು ಅಡಿಕ್ವೆಸಿ ಅಂತ ಕರಿತೀವಿ, ಅಥವಾ ಯೂರಿಯಾ ರಿಡಕ್ಷನ್ ರೇಷಿಯೋ ಅಥವಾ KT/V ಅನ್ನೋದು ಡಯಾಲಿಸಿಸ್ ಎಷ್ಟು ಚೆನ್ನಾಗಿ ಎಷ್ಟು ಪರಿಪೂರ್ಣವಾಗಿದೆ ಅಂತ ನೋಡ್ತೀವಿ. ಸೊ ಈ KT/V ಕ್ಯಾಲ್ಕುಲೇಷನ್ ಮಾಡಿ ಅದು ಚೆನ್ನಾಗಿತ್ತು ಅಂತಂದ್ರೆ, ಯೂರಿಯಾ ರಿಡಕ್ಷನ್ ರೇಟ್ ಚೆನ್ನಾಗಿತ್ತು ಅಂದ್ರೆ ಅವರು ಡಯಾಲಿಸಿಸ್ನಲ್ಲಿ ಇನ್ನೂ ಹೆಚ್ಚಿನ ಕಾಲ ಬದುಕಿರ್ಬೋದು. ಹಾಗೆ ಅವ್ರಿಗಿರುವಂತಹ ಒಂದು ಡಯಾಲಿಸಿಸ್ ಮಾಡುವಂಥ ವಿಧಾನ. ಸೊ ನಾವು ಮುಂಚೆ ವಿಡಿಯೋದಲ್ಲಿ ನೋಡಿದ ಹಾಗೆ ಡಯಾಲಿಸಿಸ್ ಅಲ್ಲಿ ನಾವು AV ಫಿಸ್ಟುಲಾದಲ್ಲಿ ಮಾಡ್ತೀವಿ, AV ಗ್ರಾಫ್ಟ್ ಅಲ್ಲಿ ಮಾಡ್ತೀವಿ, ಹಾಗೆ ಪರಮ್ ಕೆಥೆಟರ್ ಅಥವಾ ಟೆಂಪರರಿ ಕೆಥೆಟರ್ ಮಾಡ್ತೀವಿ. ಸೊ ಇದೆಲ್ಲ ಕಂಪೇರ್ ಮಾಡಿದ್ರೆ AV ಫಿಸ್ಟುಲಾದಲ್ಲಿ ಮಾಡಿಸ್ಕೊಳ್ತಾರೆ ಅಂತ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ಕಾಲ ಅವರು ಬದುಕುಳಿಬೋದು ಆಸ್ ಕಂಪೇರ್ ಟು AV ಗ್ರಾಫ್ಟ್ ಅಥವಾ ಟೆಂಪರರಿ ಕೆಥೆಟರ್. ಹಾಗೆ ಈಗ ನಾವು ಡಯಾಲಿಸಿಸ್ ಮಾಡುವಂಥ ವ್ಯಕ್ತಿಗೆ ಎಷ್ಟು ಚೆನ್ನಾಗಿ ನೀರು ತೆಗಿತಾ ಇದ್ದೀವಿ ಅಂದ್ರೆ, ಡಯಾಲಿಸಿಸ್ ಆದ್ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಾಲ್ಗಳಲ್ಲಿ, ಕೈಯಲ್ಲಿ ಅಥವಾ ಮುಖದಲ್ಲಿ ಬಾವು ಇರಬಾರ್ದು. ಅದಕ್ಕೆ ನಾವು ವಾಲ್ಯೂಮ್ ರಿಮೂವಲ್ ಅಂತೀವಿ. ಸೊ ಯಾರಿಗೆ ವಾಲ್ಯೂಮ್ ರಿಮೂವಲ್ ಚೆನ್ನಾಗಾಗುತ್ತೆ, ಡಯಾಲಿಸಿಸ್ ಮಾಡುವ ಪ್ರಕ್ರಿಯೆ ನಂತರ ಅವ್ರಿಗೆ ಡಯಾಲಿಸಿಸ್ ಮಾಡಾದ್ಮೇಲೆ ಹೆಚ್ಚಿನ ನೀರು ಇಲ್ಲ ಲಂಗ್ಸ್ ಅಲ್ಲಿ, ಹೊಟ್ಟೆನಲ್ಲಿ ಅಥವಾ ಕಾಲಿನಲ್ಲಿ ಹೆಚ್ಚು ನೀರಿನಿಲ್ಲ ಅಂತಂದ್ರೆ ಅವರು ಹೆಚ್ಚು ದಿನಗಳ ಕಾಲ ಬದುಕಿರ್ಬೋದು. ಸೊ ಹೀಗೆ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ, ಡಯಾಲಿಸಿಸ್ ಮಾಡಾದ ನಂತರ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಬೇಕು. ಸೊ ತುಂಬಾ ಜಾಸ್ತಿ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ ಗ್ಯಾಪ್ ಇದ್ದಾಗ ಅವ್ರಿಗೆ ಮಧ್ಯದಲ್ಲಿ ತುಂಬಾ ದುಷ್ಪರಿಣಾಮಗಳು ಬರ್ಬೋದು, ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಪೊಟ್ಯಾಷಿಯಂ ಜಾಸ್ತಿ ಆಗ್ಬೋದು. ಈ ತರ ಎಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ಒಂದು ಡಯಾಲಿಸಿಸ್ಗೂ ಇನ್ನೊಂದು ಡಯಾಲಿಸಿಸ್ಗೂ ಇರುವಂತ ಅಂತರವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಸೊ ಇದೆಲ್ಲ ವಿಧಾನ ನೋಡ್ತಾ ಇದ್ರೆ ಡಯಾಲಿಸಿಸ್ ಕನಿಷ್ಠ ವಾರದಲ್ಲಿ 3 ಸರಿ ಮಾಡೋದ್ರಿಂದ ಅವರ ಆರೋಗ್ಯ ಇನ್ನು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂತಂದ್ರೆ ಅವರು ಎಷ್ಟು ಚೆನ್ನಾಗಿ ಆಹಾರ ಕ್ರಮ ತಗೊಳ್ತಾರೆ ಅಂತ. ಸೊ ಈಗ ಬಾಡಿನಲ್ಲಿ ಇರುವಂತಹ ಒಂದು ಆಲ್ಬುಮಿನ್ ಅಂಶ ಅಥವಾ ಪ್ರೋಟೀನ್ ಅಂಶ ಚೆನ್ನಾಗಿ ಬರಬೇಕು ಅಂದ್ರೆ ನಮ್ಮ ಆಹಾರದ ಮೇಲೆ ಅದು ಕೆಪಾಸಿಟಿ ಮೇಲೆ ಅದು ನಿರ್ದಿಷ್ಟವಾಗಿರ್ತದೆ. ನಮ್ಮ ಸೀರಮ್ ಆಲ್ಬುಮಿನ್ ಲೆವೆಲ್ ಚೆನ್ನಾಗಿತ್ತು, 3.5 ಗ್ರಾಮ್ಗಿಂತ ಚೆನ್ನಾಗಿತ್ತು ಅಂತಂದ್ರೆ ಡಯಾಲಿಸಿಸ್ ಅಲ್ಲಿ ಅವರು ಇನ್ನೂ ಹೆಚ್ಚಿನ ಕಾಲ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸೀರಮ್ ಆಲ್ಬುಮಿನ್ ಲೆವೆಲ್ ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಅಂತಂದ್ರೆ, ನಾವು ತಗೊಳ್ಳೋ ಆಹಾರದಲ್ಲಿ ನಮಗೆ ಬೇಕಾಗುವಂಥ ಪ್ರೋಟೀನ್ ಅಂಶ ಚೆನ್ನಾಗಿರ್ಬೇಕಾಗುತ್ತೆ. ಸೊ ಆಹಾರದಲ್ಲಿರುವಂಥ ಪ್ರೋಟೀನ್ ಅಂಶ ಚೆನ್ನಾಗಿದ್ದು ನಮ್ಮ ಒಂದು ತಗೊಳ್ಳುವಂಥ ಆಹಾರ ಸಮತೋಲನದಲ್ಲಿದ್ರೆ ನಮಗೆ ಬೇಕಾಗುವಂಥ ಆಹಾರ ಚೆನ್ನಾಗಿ ಸಿಗುತ್ತೆ. ಅವಾಗ ಬಾಡಿಲಿ ಆಲ್ಬುಮಿನ್ ಲೆವೆಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ,
ಡಯಾಲಿಸಿಸ್ ನಲ್ಲಿರೋ ಪೇಷಂಟ್ ಎಷ್ಟು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆಕ್ಟಿವ್ ಆಗಿರ್ತಾರೆ ಅನ್ನೋದ್ರ ಮೇಲೆ ನಾವು ಡಯಾಲಿಸಿಸ್ ಅಲ್ಲಿ ಚೆನ್ನಾಗಿರ್ಬೋದು ಅನ್ನೋದನ್ನ ನೋಡ್ತೀವಿ. ಡಯಾಲಿಸಿಸ್ ಆದ್ಮೇಲೆ ಕೂಡ ಲಘುವಾದ ಒಂದು ವ್ಯಾಯಾಮ, ಮೈಲ್ಡ್ ಲೈಟ್ ಆಗಿ ಎಕ್ಸರ್ಸೈಸ್ ಮಾಡುವಂಥದ್ದು, ದೀರ್ಘವಾದ ಒಂದು ಪ್ರಾಣಾಯಾಮ ಮಾಡುವಂತ ಒಂದು ಪ್ರಕ್ರಿಯೆ ಇರ್ಬೋದು. ಹಾಗೆ ಹೆಚ್ಚು ನಮ್ಮ ಮಾನಸಿಕವಾಗಿ ಕೂಡ ಹೆಚ್ಚು ಆಕ್ಟಿವ್ ಆಗಿದ್ದವರು ಬಹಳ ವರ್ಷ ಅವರು ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಇನ್ನೊಂದೆರಡು ಮುಖ್ಯವಾದ ಅಂಶಗಳು ಅಂತಂದ್ರೆ ನಮ್ಮ ದೇಹದಲ್ಲಿ ನಮ್ಮ ಪೊಟ್ಯಾಷಿಯಂ ಲೆವೆಲ್ ಎಷ್ಟಿದೆ ಅಂತ ಹೇಳಿ. ತಮ್ಗೆಲ್ಲ ಗೊತ್ತಿರುವ ಹಾಗೆ ಕಿಡ್ನಿ ಪೇಷಂಟ್ಗಳದ್ದು ಬಾಡಿನಲ್ಲಿ ಪೊಟ್ಯಾಷಿಯಂ ಲೆವೆಲ್ ಸಾಮಾನ್ಯವಾಗಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಆಹಾರ ಕ್ರಮದಲ್ಲಿ ನಾವು ಕರೆಕ್ಟಾಗಿ ಕಂಟ್ರೋಲ್ ಇತ್ತು ಅಂತಂದ್ರೆ ಸೀರಮ್ ಪೊಟ್ಯಾಷಿಯಂ ಲೆವೆಲ್ ನಾರ್ಮಲ್ ಇರುತ್ತೆ. ಯಾರಿಗೆ ಸೀರಮ್ ಪೊಟ್ಯಾಷಿಯಂ ಲೆವೆಲ್ ಪದೇ ಪದೇ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಗಳಿಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರುವಂಥ ಸಾಧ್ಯತೆಗಳು, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೀರಮ್ ಪೊಟ್ಯಾಷಿಯಂ ಲೆವೆಲ್ ಕಂಟ್ರೋಲ್ ಇತ್ತು ಅಂತಂದ್ರೆ ಅವರ ಆರೋಗ್ಯದ ಪರಿಸ್ಥಿತಿ ಹಾಗೂ ಇನ್ನೂ ಹೆಚ್ಚಿನ ಕಾಲ ಬದುಕಲಿಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಹೀಗೆ ಡಯಾಲಿಸಿಸ್ ನಲ್ಲಿರುವಂಥ ವ್ಯಕ್ತಿಗೆ ಬೇರೆ ರೀತಿಯಾದ ಒಂದು ಕೋಮಾರ್ಬಿಟಿಸ್ ಕೂಡ ಇರುತ್ತೆ. ತುಂಬಾ ಕಾಮನ್ ಕೋಮಾರ್ಬಿಟಿಸ್ ಅಂದ್ರೆ ಹೈ ಬ್ಲಡ್ ಪ್ರೆಷರ್ ಮತ್ತೆ ಹೈ ಬ್ಲಡ್ ಶುಗರ್ಸ್. ಸೊ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಚೆನ್ನಾಗಿ ಕಂಟ್ರೋಲ್ ಇತ್ತು ಅಂತಂದ್ರೆ ಅವರ ಆರೋಗ್ಯ ಪರಿಸ್ಥಿತಿ ಇನ್ನೂ ಚೆನ್ನಾಗಿರುತ್ತೆ. ಶುಗರು BP ಯಾರು ಡಯಾಲಿಸಿಸ್ ನಲ್ಲಿ ಇರ್ತಾರೆ ಅವ್ರಿಗೆ ಚೆನ್ನಾಗಿ ಕಂಟ್ರೋಲ್ ಇತ್ತು ಅಂದ್ರೆ ಅವರು ಡಯಾಲಿಸಿಸ್ ನಲ್ಲಿ ಇನ್ನೂ ಹೆಚ್ಚಿನ ಕಾಲ ಒಂದು ಬಾಳುವಂತ ಒಂದು ಅವಕಾಶ ಚೆನ್ನಾಗಿ ಸಿಗುತ್ತೆ. ಹಾಗೆ ನಾವು ಡಯಾಲಿಸಿಸ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಕೂಡ ಬೇರೆ ಬೇರೆ ರೀತಿಯಾದ ಡಯಾಲಿಸಿಸ್ ಫೆಸಿಲಿಟಿ ಅವೈಲೇಬಲ್ ಇದೆ. ಉದಾಹರಣೆಗೆ ಹೀಮೋಡಯಾಫಿಲ್ಟ್ರೇಷನ್ ಅಂತ ಕರಿತೀವಿ. ಅಂದ್ರೆ ಹೀಮೋಡಯಾಫಿಲ್ಟ್ರೇಷನ್ ಅಂದ್ರೆ ಆ ಡಯಾಲಿಸಿಸ್ ಮಾಡುವ ವಿಧಾನದಲ್ಲಿ ಒಂದು ಸಣ್ಣ ಒಂದು ಚೇಂಜಸ್ ಇರುತ್ತೆ. ಅದ್ರಲ್ಲಿ ನಾವು ಅಲ್ಟ್ರಾ ಪ್ಯೂರ್ ವಾಟರ್ ನ ಯೂಸ್ ಮಾಡ್ತೀವಿ. ಯಾರಿಗೆ ಈ ಹೀಮೋಡಯಾಫಿಲ್ಟ್ರೇಷನ್ ಒಂದು ಡಯಾಲಿಸಿಸ್ ನಡೀತಾ ಇರುತ್ತೆ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಇಂಪ್ರೂವ್ಮೆಂಟ್ ಆಗಿ ಇನ್ನೂ ಹೆಚ್ಚಿನ ಕಾಲ ಬದುಕುವಂತ ಸಾಧ್ಯತೆ ಇದೆ. ಹಾಗೆ ಇನ್ನು ಕೆಲವು ನಿರ್ದಿಷ್ಟವಾದ ಒಂದು ಸನ್ನಿವೇಶದಲ್ಲಿ ಹೈ ಫ್ಲಕ್ಸ್ ಹೀಮೋಡಯಾಲಿಸಿಸ್ ಕೂಡ ಮಾಡುವಂತ ಸಾಧ್ಯತೆ ಇದೆ. ಯಾರಿಗೆ ಬಹಳ ವರ್ಷಗಳಿಂದ ಡಯಾಲಿಸಿಸ್ ಅಲ್ಲಿ ಇರ್ತಾರೆ ಈ ಹೈ ಫ್ಲಕ್ಸ್ ಡಯಾಲಿಸಿಸ್ ನಲ್ಲಿ ಕೂಡ ಕೆಲವು ಅಡ್ವಾಂಟೇಜಸ್ ಇರುತ್ತೆ. ಯಾರಿಗೆ ಪದೇ ಪದೇ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ಅಥವಾ ಡಯಾಲಿಸಿಸ್ ಅಲ್ಲಿ BP ವೇರಿಯೇಷನ್ ಆಗ್ತಿರುತ್ತೆ ಅವರಿಗೆ ನಾವು ಸ್ಲೋ ಡಯಾಲಿಸಿಸ್ ಮಾಡೋ ಒಂದು ವಿಧಾನ ಇರುತ್ತೆ. ಕೆಲವರಿಗೆ ಡೈಲಿ ನಾಕ್ಟರ್ನಲ್ ಡಯಾಲಿಸಿಸ್ ಅಥವಾ ಶಾರ್ಟ್ ಸೆಷನ್ ಆಫ್ ಡಯಾಲಿಸಿಸ್ ಅಂತ ಕೂಡ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಡಯಾಲಿಸಿಸ್ ಅಲ್ಲಿ ಇರುವಂತ ವ್ಯಕ್ತಿ ಇನ್ನೂ ಹೆಚ್ಚಿನ ಕಾಲ ಬದುಕಬೇಕು ಅಂದ್ರೆ ಇಷ್ಟೆಲ್ಲ ಒಂದು ಪರಿಸ್ಥಿತಿನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವ್ರು ತಗೊಳ್ಳುವಂತ ಆಹಾರ, ಅವರು ದೈಹಿಕವಾಗಿ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಅವ್ರಿಗಿರುವಂತಹ ಒಂದು ಕೋಮಾರ್ಬಿಟಿಸ್, ಬ್ಲಡ್ ಶುಗರು, BP ಕಂಟ್ರೋಲ್ ಮಾಡುವಂಥದ್ದು, ಥೈರಾಯ್ಡ್ ಕಂಟ್ರೋಲ್ ಮಾಡುವಂಥದ್ದು, ಜೊತೆಗೆ ಅವರಿಗೆ ಯಾವುದೇ ರೀತಿಯಾದ ಒಂದು ಇನ್ಫೆಕ್ಷನ್ ಆಯಿತು ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ಮತ್ತು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಡಯಾಲಿಸಿಸ್ ನಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಬ್ಬ ಡಯಾಲಿಸಿಸ್ ನಲ್ಲಿರುವಂತಹ ವ್ಯಕ್ತಿಗೆ ಸಾವಿಗೆ ತುಂಬಾ ಇಂಪಾರ್ಟೆಂಟ್ ರೀಸನ್ಸ್ ಅಂದ್ರೆ ಅವರಿಗೆ ಕಾಸ್ ಆಫ್ ಡೆತ್ ಅಂತ ನಾವು ನೋಡ್ತಾ ಹೋದ್ರೆ ಡಯಾಲಿಸಿಸ್ ಅಲ್ಲಿರೋ ವ್ಯಕ್ತಿ ಮುಖ್ಯವಾಗಿ ಅವರು ಮರಣ ಹೊಂದೋದಕ್ಕೆ ಕಾಯಿಲೆ ಅಂತಂದ್ರೆ ಕಾರ್ಡಿಯಾಕ್ ರೀಸನ್ ಅಥವಾ ಕಾರ್ಡಿಯೋವ್ಯಾಸ್ಕ್ಯುಲರ್ ಡೆತ್ ಅಂತ ಕರಿತೀವಿ. ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಇನ್ಫೆಕ್ಷನ್ಸ್. ಅವರಿಗೆ ಡಯಾಲಿಸಿಸ್ ಅಲ್ಲಿ ಇರುವಂತವ್ರಿಗೆ ಬಾಡಿಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತೆ, ಅವರಿಗೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ಕಾರಣ ಡಯಾಲಿಸಿಸ್ ಅಲ್ಲಿ ಇರುವಂತೆ ಕಿಡ್ನಿ ರಿಲೇಟೆಡ್ ಬೇರೆ ಬೇರೆ ಕಾಯಿಲೆಗಳು. ಅದರಲ್ಲಿ ಈ 3 ಕಾರಣಗಳಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡೆತ್ ಇಸ್ ತುಂಬಾ ಕಾಮನ್ ಆಗಿರುತ್ತೆ. ಹಾಗಾಗಿ ಯಾರು ಡಯಾಲಿಸಿಸ್ ಅಲ್ಲಿ ಇರ್ತಾರೆ ಅವರು ತುಂಬಾ ಫ್ರೀಕ್ವೆಂಟ್ ಆಗಿ ಅವರ ಹಾರ್ಟ್ ನ ಒಂದು ಚೆಕಪ್ ಮಾಡಿಸ್ಕೊಳ್ತಿರೋದು ತುಂಬಾ ಇಂಪಾರ್ಟೆಂಟ್. ಹೀಗೆ ಒಬ್ಬ ಡಯಾಲಿಸಿಸ್ ಅಲ್ಲಿರುವಂತ ವ್ಯಕ್ತಿ ತುಂಬಾ ಜಲ್ದಿ ದುರ್ಮರಣ ಅಂತಾರೆ ಅಥವಾ ಜಲ್ದಿ ಡೆತ್ ಆಗುತ್ತೆ ಅಂದ್ರೆ ಅದಕ್ಕೆ ಯಾವ ಕಾರಣಗಳು ಅಂತ ನಾವು ನೋಡ್ತಾ ಹೋದ್ರೆ ಈ ಡಯಾಲಿಸಿಸ್ ಮಾಡುವ ಟೈಮ್ನಲ್ಲಿ ತುಂಬಾ ಹೆಚ್ಚು ನೀರು ಬಾಡಿನಲ್ಲಿ ಅಕ್ಯುಮುಲೇಷನ್ ಆದ್ರೆ ಅಥವಾ ಪೊಟ್ಯಾಷಿಯಂ ಅಂಶ ಪದೇ ಪದೇ ಜಾಸ್ತಿ ಆಗ್ತಾ ಇದ್ರೆ ಅಥವಾ ಶುಗರು BP ಕಂಟ್ರೋಲ್ ಇಲ್ಲ ಅಂತಂದ್ರೆ ಅಥವಾ ಅವರಿಗೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬಾ ಕಡಿಮೆ ಇದೆ ಅಂತಂದ್ರೆ ಆ ಥರ ವ್ಯಕ್ತಿಗಳಿಗೆ ಹಾಗೂ ನಮ್ಮ ಡಯಾಲಿಸಿಸ್ ಮಾಡುವಂತ ಒಂದು ಆಕ್ಸೆಸ್ ಅಥವಾ AV ಫಿಸ್ಟುಲಾ ಆಗ್ಬೋದು, AV ಗ್ರಾಫ್ಟ್ ಆಗ್ಬೋದು ಅಥವಾ ಕೆಥೆಟರ್ಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಇಂಥ ವ್ಯಕ್ತಿಗಳು ತುಂಬಾ ಜಲ್ದಿ ದುರ್ಮರಣ ಅಂತಾರೆ. ಅವರು ಡಯಾಲಿಸಿಸ್ ಶುರುವಾಗಿ ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ದುರ್ಮರಣ ಹೊಂದ್ತಾರೆ. ಸೊ ಈಗ ನೋಡಿದ್ರಲ್ಲ ವೀಕ್ಷಕರೇ, ಈ ಡಯಾಲಿಸಿಸ್ ಇರುವಂತಹ ವ್ಯಕ್ತಿ ತುಂಬಾ ಹೆಚ್ಚಿನ ಕಾಲ ಬಾಳ್ಬೋದು, ಅವ್ರು ಇನ್ನೂ ಹೆಚ್ಚು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಈ ಹಿಂದೆ ಹೇಳಿರುವಂತಹ ಸಾಕಷ್ಟು ಒಂದು ಅಂಶಗಳನ್ನ ನಾವು ಗಮನಕ್ಕೆ ಇಟ್ಕೊಳ್ಬೇಕು. ಮೇಲ್ನೋಟಕ್ಕೆ ಡಯಾಲಿಸಿಸ್ ಅನ್ನೋದು ಒಂದು
ಸಿಂಪಲ್ ಪ್ರಕ್ರಿಯೆ ಅಂತ ಅನ್ಸುತ್ತೆ. ಆದ್ರೆ ಒಂದು ಉತ್ತಮವಾದ ಒಂದು ಡಯಾಲಿಸಿಸ್ ಸಿಗ್ಬೇಕು ಅಂತಂದ್ರೆ ಅವರು ಆರೋಗ್ಯ, ಮಾತ್ರೆಗಳು ಹಾಗೂ ಡಯಾಲಿಸಿಸ್ ಮಾಡೋ ಟೈಮ್ನಲ್ಲಿ ಇರುವಂತಹ ಒಂದು ಟೆಕ್ನಿಕಲ್ ಡೀಟೇಲ್ಸ್ನ ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಹೆಚ್ಚಿನ ಒಂದು ಆರೋಗ್ಯ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೆಚ್ಚಿನ ದಿವಸ ಬಾಳ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ನಮಸ್ಕಾರ.